ಇಲ್ಲಪ್ಪ ನನ್ನ ಮಾತು, ನೀವೇನ್ ಮಾಡ್ತೀರಾ ಮಾಡಿ, ನಾನು ಹೇಳೋಷ್ಟು ಹೇಳಿದೆ. ಅವರು ತಮ್ಮ ಆಯುಧಗಳನ್ನ ಬಿಟ್ಟು ಅವ್ರು ಬದುಕಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಯುಧಗಳೇ ಮೂಲ ಆಧಾರಗಳು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕೆ, ಅವ್ರ ದಿನನಿತ್ಯ ಜೀವನಕ್ಕೆ ಅಂದಾಗ ಬ್ರಿಟಿಷರು ಹೊಚ್ಚಿಗೆದ್ಬಿಟ್ಟು ಅವ್ರ ಮೇಲೆ ಒಂದು ಯುದ್ಧವನ್ನ ಸಾರ್ತಾರೆ. 150 ಜನರ ಒಂದು ಬೇಡರ ಮೇಲೆ ಈ ಒಂದು ತೋಪು ತುಪಾಕಿಗಳು ಗನ್ಗಳನ್ನ ಇಟ್ಕೊಂಡ್ಬಿಟ್ಟು ಬ್ರಿಟಿಷರು ಒಂದು ಯುದ್ಧವನ್ನ ಸಾರ್ತಾರೆ. ಬಟ್ ಆ ಯುದ್ಧದಲ್ಲಿ ಜಯ ಸಿಕ್ಕಿದ್ದು ಬೇಡರಿಗೆ. ಕೇಳಕ್ ಶಾಕ್ ಆಗುತ್ತೆ, ಯಾಕಂದ್ರೆ ಅವರಲ್ಲಿ ಅಂತ ಕೌಶಲ್ಯಗಳನ್ನು ಹೊಂದಿರ್ತಾರೆ. ಅವರಿಗೆ ಗೊತ್ತು ಯುದ್ಧವನ್ನ ಹೇಗ್ ಮಾಡ್ಬೇಕು. ಅವ್ರ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಈಗ ಯಾರ್ದೋ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಜಗಳ ಮಾಡ್ತೀವೋ ಅವ್ರಿಗೆ ಗೊತ್ತು ಅವ್ರ ಜಾಗದಲ್ಲಿ ಏನೇನಿದೆ ಎಲ್ಲೆಲ್ಲಿದೆ ಅಂತ. ಸೊ ಅವ್ರು ಈಸಿಯಾಗಿ ನಮ್ಮನ್ನು ಸೋಲಿಸ್ತಾರೆ. ಸೊ ಅದೇ ರೀತಿಯಾಗಿ 500 ಜನ ಒಂದು ಆರ್ಮಿನ ತಗೊಂಡು ಹೋಗ್ಬಿಟ್ಟು ಹಲಗಲಿಯ ಬೇಡರ ಮೇಲೆ ಯುದ್ಧವನ್ನ ಸಾರಿದಾಗ ಅಲ್ಲಿ ಹಲಗಲಿಯ ಬೇಡರ ಮಧ್ಯೆ ಅಂತ ಇದ್ದಂತಹ ಪರಾಕ್ರಮಿಗಳು ಎಲ್ಲ ಒಂದು ತಮ್ಮ ಜನಾಂಗವನ್ನು ಒಗ್ಗೂಡಿಸಿ ಅವರ ಒಂದು ಟ್ಯಾಲೆಂಟ್ ನ ತೋರಿಸ್ಬಿಟ್ಟು ಅವ್ರಿಗೆ ಸೋಲಿಸ್ತಾರೆ ಬ್ರಿಟಿಷರ್ನ. ಆ ಸೋಲಿನ ರುಚಿಯನ್ನ ಅವರು ತಡ್ಕೊಳಕ್ಕಾಗಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಬ್ರಿಟಿಷರು, 2ನೇ ಸಾರಿನೂ ಮತ್ತೆ ಯುದ್ಧ ಮಾಡ್ತಾರೆ. 2ನೇ ಸಾರಿನೂ ಸೋಲ್ತಾರೆ, ಬ್ರಿಟಿಷರೇ ಸೋಲ್ತಾರೆ. ಕಾರಣ ಇಷ್ಟೇ, ಬೇಡ ಜನಾಂಗದ ಪವರ್ ಆಗಿತ್ತು, ಹಾಗೂ ಅವರಲ್ಲಿ ಇರುವಂತ ಒಂದು ಟ್ಯಾಲೆಂಟ್ಸ್ ಆಗಿದ್ದು. ಜೊತೆಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಬೇಡ ಜನಾಂಗದಲ್ಲಿ ಮದುವೆ ಆಗಿ ಹೋಗಿರ್ತಾರಲ್ಲ ಆ ಹೆಣ್ಮಕ್ಳು, ಆ ವೀರ ವನಿತೆಯರು ಕೂಡ ಬಂದು ಗಂಡನ ಮನೆ ಬಿಟ್ಟು ತವ್ರ ಮನೆಗೋಸ್ಕರ ಯುದ್ಧವನ್ನ ಆಡ್ತಾರೆ. ಸೊ ಅಲ್ಲಿ 2ನೇ ಬಾರಿನೂ ಕೂಡ ಹಲಗಲಿಯ ಬೇಡರಿಗೆ ಜಯ ಆಗುತ್ತೆ. ಸೊ ಇದನ್ನ ಅರಿತ ಬ್ರಿಟಿಷ್ ಅಧಿಕಾರಿಗಳು ಬೆಳಗಾಮಿಂದ ಸೈನ್ಯವನ್ನ ತರ್ತಾರೆ. ಸೊ ಬೆಳಗಾಮಲ್ಲಿ ಏನ್ ಬೀಡ್ ಬಿಟ್ಟಿರ್ತದಲ್ಲ ಆ ಒಂದು ಬ್ರಿಟಿಷ್ ಸೈನ್ಯ ಮುಧೋಳ ಹಲಗಲಿಗೆ ಬರ್ತಾರೆ. ಅಲ್ಲಿ ಒಂದು ಕುತಂತ್ರವನ್ನ ಮಾಡ್ತಾರೆ. ರಾತ್ರಿ ಹೊತ್ತು ಅಟ್ಯಾಕ್ ಮಾಡ್ತಾರೆ. ಕಾಡಿನ ಮಧ್ಯೆ ಇದ್ದಂತಹ ಗುಡಿಸಲುಗಳಿಗೆ ರಾತ್ರಿ ಹೊತ್ತು ಬ್ರಿಟಿಷರು ಹೋಗ್ಬಿಟ್ಟು ಬೆಂಕಿಯನ್ನ ಇಡ್ತಾರೆ. ಆ ಬೆಂಕಿಯನ್ನ ಇಟ್ಟಾಗ ನಿಮ್ಗೆ ಅನ್ಸುತ್ತೆ ಮಲಗಿದಾಗ ಸಡನ್ ಆಗಿ ಬಂದು ನಮ್ಮ ಅಟ್ಯಾಕ್ ಮಾಡ್ಬಿಟ್ರೆ ನಿರಾಯುಧರು. ಸೊ ಆ ಆಯುಧ ಇಲ್ಲ, ಇವಾಗ ಎಲ್ಲ ಬಿಟ್ಬಿಟ್ಟು ಶಸ್ತ್ರಗಳಂತ ಹೇಳಿ ತ್ಯಜಿಸಿ ಮಲಗಿರ್ತಾರೆ. ಅಂತ ಒಂದು ಸಮಯವನ್ನ ನೋಡ್ಕೊಂಡ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳು ಬಂದು ಬೆಂಕಿಯನ್ನ ಇಡ್ತಾರೆ. ಎಲ್ಲ ಬೇಡ ಜನಾಂಗದ ಎಲ್ಲಾ ಮನೆಗಳು ಸುಟ್ಟು ಕರಕಲಾಗ್ತಾ ಸುಟ್ಟಿರ್ತಕ್ಕಂಥ ಆ ಸುಡ್ತಾ ಇರುವಂತಹ ಟೈಮಲ್ಲಿ ಬ್ರಿಟಿಷರು ಇವರ ಕಿರಿಚಾಟ, ಇವರ ನರಳಾಟನೆಲ್ಲ ಕೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ, ನಾವು ನಿಮ್ಮ ಮೇಲೆ ಯುದ್ಧ ಗೆದ್ವಿ ಅಂತ. ಬಟ್ ಅದ್ ಯಾವ ರೀತಿ ಯುದ್ಧ ಅಂತ ಗೊತ್ತಿಲ್ಲ. ಒಬ್ಬ ನಿರಾಯುಧವಾಗಿ ಮಲಗಿರ್ತಕ್ಕಂಥ ಯೋಧನ ಮೇಲೆ ರಾತ್ರಿ ಹೊತ್ತು ಅಟ್ಯಾಕ್ ಮಾಡ್ಬಿಟ್ಟು ಸೋಲ್ಸೋದು ಗಂಡು ಜಾತಿಗೆ ಅವಮಾನ ಅಂತ ಹೇಳ್ಬೋದು. ಆ ಒಂದು ಹಟ್ಟಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು, ಬಾಣಂತಿಯರು, ಬಸರಿ ಹೆಂಗಸರು, ತಾತಂದ್ರು, ಏಜ್ ಆದವರು ಅವರೆಲ್ಲ ಸುಟ್ಟು ಒಂದೇ ನೈಟ್ಗೆ ಎಲ್ಲ ಕರಕಲವಾಗಿ ಇಡೀ ಹಲಗಲಿ ತಣ್ಣಗಾಗ್ಬಿಡುತ್ತೆ ಬೆಳಿಗ್ಗೆ ಅನ್ನೋಷ್ಟರಲ್ಲಿ. ಸೊ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಯಾವ ಒಂದು ನರಪಿಳೆನೂ ಅಲ್ಲಿ ಇರಲ್ಲ, ಯಾವ ಬೇಡ ಜನಾಂಗದವರು ಇರಲ್ಲ. ಬಟ್ ಅದೇನೇ ಆಗ್ಲಿ, ಅವರು ಮೋಸದಿಂದ ಗೆದ್ದರು. ಅವರ ಒಂದು ಪರಾಕ್ರಮ, ಗೆದ್ದವ್ರನ್ನ ಇವಾಗ ಯಾರು ಸ್ಮರಿಸಲ್ಲ. ಅಲ್ಲಿ ಹೋರಾಡಿ ಅವ್ರಿಗೆ ಸೋಲಿನ ರುಚಿಯನ್ನ ತೋರಿಸ್ತಾರಲ್ಲ ಬರೀ 150 ಜನ ಬೇಡ ಜನಾಂಗದವರು, ಅದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಖುಷಿ ಆಗತ್ತೆ ಹೇಳ್ಕೊಳಕ್, ಹೆಮ್ಮೆಯಿಂದ ಹೇಳ್ಕೋಬಹುದು. ಸೊ ಅಲ್ಲಿಂದ ಈ ಹಲಗಲಿಯ ಬೇಡರ ಕತೆ ಜಾನಪದ ರೂಪದಲ್ಲಿ ಇವತ್ತಿಗೂ ಇದೆ.